ಹುಟ್ಟಿದ ಮಗುವಿನಿಂದ ಕೊನೆ ಉಸಿರೆಳೆಯುವಂತ ವೃದ್ಧರಿಗೂ ಕೂಡ ಸೆಕ್ಸ್ ಭಾವನೆ ಇದ್ದೇ ಇರುತ್ತೆ, ತಪ್ಪಲ್ಲ ಅದು. ವೈಟ್ ಬ್ಲೀಡಿಂಗು ಕಾಯಿಲೆ ಅಂತ ನಿಮ್ಮೆಲ್ಲರ ತಲೆಯಲ್ಲಿದೆ. ನಮ್ಮ ಎಂಜಲ್ ನಮ್ ಕಾಯಿಲೆನ ಹಾಗೆ ಯೋನಿದ್ವಾರದಲ್ಲಿ ದ್ರವರೂಪದ ಪದಾರ್ಥ ಇರುತ್ತೆ, ಅದಕ್ಕೆ ವೈಟ್ ಡಿಸ್ಚಾರ್ಜ್ ಅಂತೇವೆ ನಾವು. ನಾರ್ಮಲ್ ಆಗಿ ಎಲ್ಲವರ ಯೋನಿದ್ವಾರದಲ್ಲೂ ದ್ರವರೂಪದ ಪದಾರ್ಥ ಇರುತ್ತೆ, ಅದು ಎಲ್ಲರಿಗೂ ವೈಟ್ ಡಿಸ್ಚಾರ್ಜ್ ಆಗ್ಲೇಬೇಕು. ದ್ರವ ಪದಾರ್ಥ ಕಮ್ಮಿ ಆಗೋದು ಯಾವಾಗ ಅಂದ್ರೆ ನಿಮ್ಮ ಋತುಚಕ್ರ ಬಂದಾಗ, ಮೆನಪಾಸ್ ಅಂತ ಹೇಳ್ತೇವೆ, ಅವಾಗ ಡ್ರೈನೆಸ್ ಆಗುತ್ತೆ. ಅದ್ರ ವೈಟ್ ಡಿಸ್ಚಾರ್ಜ್ ಕೆಟ್ಟ ವಾಸನೆ ಆಗಬಾರದು, ಅವಾಗ ಒಳಗಡೆ ಇನ್ಫೆಕ್ಷನ್ ಇದೆ ಅಂತ, ನಿಮ್ಮ ಜನನೇಂದ್ರಿಯದಲ್ಲಿ ಎಲ್ಲೋ ಒಂದ್ ಕಡೆ ಸೋಂಕಿದೆ. ಇನ್ನೊಂದು ಅದ್ರ ಜೊತೆಗೆ ರಕ್ತ ಮಿಕ್ಸ್ ಆಗಿ ಹೋಗ್ಬಾರ್ದು. ಯಾವ ವೈಟ್ ಡಿಸ್ಚಾರ್ಜ್ ಗೆ ವಾಸನೆ ಇದೆಯೋ, ಯಾವ ವೈಟ್ ಡಿಸ್ಚಾರ್ಜ್ ಜೊತೆ ರಕ್ತ ಹೋಗುತ್ತೋ, ಯಾವ ವೈಟ್ ಡಿಸ್ಚಾರ್ಜ್ ಜೊತೆ ಕಿಬ್ಬೊಟ್ಟೆಯಲ್ಲಿ ತುಂಬಾ ನೋವು ಬರುತ್ತೋ, ಅದು ಅಬ್ನಾರ್ಮಲ್, ಅದು ಕಾಯಿಲೆಯ ಲಕ್ಷಣ. ಈ ನಿಮ್ಗೆ ಒಳ್ಳೆ ಒಂದು ಉದಾಹರಣೆ ಕೊಡಬೇಕು, ಬಿರಿಯಾನಿದೆ ಉದಾಹರಣೆ ಕೊಡಬೇಕು. ಅದನ್ನ ನೋಡಿದಾಗ ಅದು ಪರಿಮಳ ಕೇಳಿದ್ರೆ ನಿಮ್ಗೆ ಬಾಯಿಯೊಳಗೆಲ್ಲ ನೀರು ಬರುತ್ತೆ, ತುಂಬಾ ಚೆನ್ನಾಗಿತ್ತು ಒಂದು ಹತ್ತು ತಿನ್ಬಿಡೋಣ ಅಂತ. ಹಾಗೆ ಹೆಣ್ಣು ಮಕ್ಕಳಿಗೆ ನಿಮ್ಗೆ ಓವ್ಯುಲೇಷನ್ ಟೈಮಿಗೆ ವೈಟ್ ಡಿಸ್ಚಾರ್ಜ್ ಹೆಚ್ಚಾಗುತ್ತೆ, ಸೆಕ್ಷುಲಿ ಆಕ್ಟಿವ್ ಆದಾಗ ಆಗುತ್ತೆ. ಎಲ್ಲರೂ ಸೆಕ್ಷುಲಿ ಆಕ್ಟಿವ್ ಇರ್ತಾರೆ, ಇರ್ಲೇಬೇಕು, ಮತ್ತೆ ಅನ್ಯತಾ ಭಾವಿಸ್ಬೇಡ್ರಿ ನನ್ನನ್ನ. ಅದಕ್ಕೆ ನಾವು ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಅಂತ ಮಾಡಿದ್ದು, ಮದುವೆ ಆದ್ಮೇಲೆ ನೀವು ಅದನ್ನ ಸೆಕ್ಸ್ ಮಾಡ್ಬೇಕು ಅಂತ. ಅದು ಅಂದ್ರೆ ಲೀಗಲ್ ಚೌಕಟ್ಟು, ನಿಮಗೆ ಒಂದು ನೀತಿ. ಆದ್ರೆ ಸೆಕ್ಸ್ ಭಾವನೆಗಳು ಇರಬಾರ್ದು ಅಂತಿಲ್ಲ, ಅದಿಲ್ಲದಿದ್ರೆ ನೀವು ಮನುಷ್ಯರು ಅಲ್ಲ. ಮತ್ತೆ ನಾ ಹೇಳ್ಬಿಡ್ತೀನಿ, ಹುಟ್ಟಿದ ಮಗುವಿನಿಂದ ಕೊನೆ ಉಸಿರೆಳೆಯುವಂತ ವೃದ್ಧರಿಗೂ ಕೂಡ ಸೆಕ್ಸ್ ಭಾವನೆ ಇದ್ದೇ ಇರುತ್ತೆ, ತಪ್ಪಲ್ಲ ಅದು. ಆದ್ರೆ ಅಂತದಾದಾಗ ನಿಮ್ಗೆ ಹೆಚ್ಚಾಗುತ್ತೆ ವೈಟ್ ಡಿಸ್ಚಾರ್ಜ್, ಅದು ಕಾಯಿಲೆ ಅಲ್ಲ.